ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ದೇಶದ ಜನತೆಯ ಮುಂದೆ ಸ್ಫೋಟಕ ದಾಖಲೆ ಇಟ್ಟ ಮೋದಿ ಟೀಮ್ ಇದನ್ನು ನೋಡಿದ ಮೇಲೆ ನಿರ್ಧಾರ ಮಾಡಿ ಮತ್ತು ಒಗ್ಗಟ್ಟು ಪ್ರದರ್ಶಿಸಿ ಇನ್ಮೇಲಾದರೂ ಅನ್ನುವಂಥ ಒಂದು ಬಿಗ್ ಮೆಸೇಜ್ ರವಾನೆಯಾಗಿದೆ. ಏನದು ಹಾಗಾದ್ರೆ? ಕೈ ಪಡೆಗೆ ಬಿಜೆಪಿ ಕೊಡ್ತಿರುವ, ಮೋದಿ ಪಡೆ ಕೊಡ್ತಿರುವ ಮರ್ಮಾಘಾತದ ಸುದ್ದಿ ಏನದು ದಾಖಲೆ? ಹಾಗಾದ್ರೆ ಇದರ ಬಗ್ಗೆ ಅಧಿವೇಶನದಲ್ಲಿಯೇ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಸಿದ್ಧವಾಗಿದ್ದು ರಾಹುಲ್ ಗಾಂಧಿಗೆ ಸಂಕಷ್ಟ ಕಾದಿದೆಯಾ? ಹಾಗಾದ್ರೆ ಮಹತ್ವದ ಬೆಳವಣಿಗೆಯೊಂದು ಆಗಿದೆ. ಚಳಿಗಾಲದ ಅಧಿವೇಶನದ ಹೊತ್ತಲ್ಲೇ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಒದಗಿ ಬರೋ ರೀತಿ ಕಾಣಿಸ್ತಾ ಇದೆ. ಎಲೆಕ್ಷನ್ ಬ್ಯಾಕ್ ಟು ಬ್ಯಾಕ್ ಹೀನಾಯ ಪ್ರದರ್ಶನದ ಬೆನ್ನಲ್ಲೇ ಮಿತ್ರರೆಲ್ಲ ಸಿಡಿದೆದ್ದಿರೋದು, ಅವರು ಬೆನ್ನಿಗೆ ನಿಲ್ಲೋದಕ್ಕೆ ಯಾರು ಕೂಡ INDI ಕೂಟದ ನಾಯಕರು ರೆಡಿ ಇಲ್ಲ. ಅದೆಲ್ಲ ಒಂದ್ ಕಡೆ. ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಭಾರತದ ವಿರುದ್ಧವೇ ಸಂಚು ರೂಪಿಸ್ತಿದ್ದಾರೆ. ಅತಿ ದೊಡ್ಡ ದೇಶದ್ರೋಹಿ ಅಂತ ಘಂಟಾಘೋಷವಾಗಿ ಬಿಜೆಪಿ ಮಾತನಾಡ್ತು. ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಅನ್ನೋದಕ್ಕೆ ಯಾವುದೇ ಹಿಂಜರಿಕೆ ಇಲ್ಲ, ಅಂಥ ಕೆಲಸ ಮಾಡ್ತಿದ್ದಾರೆ ಅಂತೆಲ್ಲ ಬಿಜೆಪಿ ಮುಗಿಬಿದ್ದಿದ್ದನ್ನು ನೋಡಿದ್ವಿ. ಯಾಕಂದ್ರೆ ಜಾರ್ಜ್ ಸೋರಸ್ ಜೊತೆಗೆ ಅವರು ಫಂಡ್ ಮಾಡಿರುವಂಥ ಕೆಲವೊಂದು ಮಾಧ್ಯಮಗಳ ಜೊತೆಗೆ, ಫೌಂಡೇಶನ್ ಜೊತೆಗೆ ರಾಹುಲ್ ಗಾಂಧಿ ಲಿಂಕ್ ಇದೆ ಅಂತ ಬಿಜೆಪಿ ಕೆಲವು ದಾಖಲೆಗಳನ್ನು ಸ್ಫೋಟಿಸ್ತು. ಫ್ರೆಂಚ್ ಮೂಲದ ಮೀಡಿಯಾ ರಿಪೋರ್ಟ್, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಏನು ಹೇಳ್ತಾ ಇದೆ ಅಂತ ತೋರಿಸ್ತು. OCCRP ಯಾವಾಗಲೂ ರೆಫರ್ ಮಾಡಿ ಮೋದಿ ಸರ್ಕಾರವನ್ನು, ಅದಾನಿಯನ್ನ, ಬೇರೆ ಬೇರೆ ವಿಚಾರಗಳನ್ನು ಅಟ್ಯಾಕ್ ಮಾಡುವಂಥ ರಾಹುಲ್ ಗಾಂಧಿಯವರ ಬಣ್ಣ ಕೊನೆಗೂ ಬಯಲಾಯ್ತು ನೋಡಿ. ಇದು ಭಾರತಕ್ಕೆ ಅತ್ಯಂತ ಡೇಂಜರಸ್ ಟ್ರಯಾಂಗಲ್. OCCRP, ಸೋರಸ್ ಮತ್ತು ರಾಹುಲ್ ಗಾಂಧಿ 3 ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಒಬ್ರಿಗೊಬ್ರು ದೇಶದ ಭಾರತದ ವಿರುದ್ಧ ಸಂಚು ರೂಪಿಸ್ತಿದ್ದಾರೆ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದನ್ನು ನೋಡಿದ್ವಿ, ದಾಖಲೆಯನ್ನ ಇಟ್ಟು. ಈಗ ನೋಡಿ, ಬಿಜೆಪಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತಿದೆ. ಮತ್ತಿದನ್ನ ಕಾನೂನಾತ್ಮಕವಾಗಿ ಎದುರಿಸೋದಿಕ್ಕೆ, ಕಾಂಗ್ರೆಸ್ಗೆ ಶಾಕ್ ಕೊಡೋದಕ್ಕೆ ತಯಾರಿ ನಡೀತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಏನದು? ಸೋನಿಯಾ ಗಾಂಧಿ ವಿರುದ್ಧ ದಾಖಲೆ ಇಟ್ಟ ಕಮಲ ಪಡೆ. ಚಳಿಗಾಲದ ಅಧಿವೇಶನದ ಹೊತ್ತಲ್ಲೇ ಇದನ್ನು ಸೆಷನ್ನಲ್ಲೂ ದೊಡ್ಡ ಮಟ್ಟದಲ್ಲಿ ನಾವು ಎತ್ಕೊಳ್ತೀವಿ ಅಂತ ಹೇಳ್ತಾ ಇರೋದು. ಏನದು? ಸೋನಿಯಾ ಗಾಂಧಿ ಅವರು ಒಂದು ಫೌಂಡೇಶನ್ನಲ್ಲಿ ಸಹ ಅಧ್ಯಕ್ಷೆಯಾಗಿದ್ದಾರೆ. ಫೋರಮ್ ಆಫ್ ದಿ ಡೆಮೊಕ್ರೆಟಿಕ್ ಲೀಡರ್ಸ್ ಇನ್ ಏಷ್ಯಾ ಪೆಸಿಫಿಕ್ ಅನ್ನುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಕಾಶ್ಮೀರವನ್ನು ಪ್ರತ್ಯೇಕ ರಾಷ್ಟ್ರವಾಗಿ ಪರಿಗಣಿಸುತ್ತೆ, ಅಂದ್ರೆ ಅದನ್ನು ಪ್ರತಿಪಾದಿಸುತ್ತೆ. ಆ ರೀತಿ ವಾದವನ್ನು ಮಂಡಿಸುವಂಥ ಒಂದು ಸಂಸ್ಥೆ. ಈ ಸಂಸ್ಥೆಯಲ್ಲಿ ಸಹ ಅಧ್ಯಕ್ಷೆಯಾಗಿದ್ದಾರೆ ಸೋನಿಯಾ ಗಾಂಧಿ. ಈ ಸಂಸ್ಥೆಗೆ ಜಾರ್ಜ್ ಸೋರಸ್ ಕಡೆಯಿಂದ ಫಂಡ್ ಆಗುತ್ತೆ. ಸೊ ಏನ್ ನಡೀತಿದೆ? ಭಾರತ ಒಳಗಡೆ ಸಂಚು, ಹೊರಗಡೆ ಕೈ, ಯಾವ ರೀತಿ ಒಳಗಡೆ ಕೆಲಸ ಮಾಡ್ತಿದೆ ನೋಡಿ ಅಂತ ಬಿಜೆಪಿ ದಾಖಲೆಯನ್ನ ಇಟ್ಟು ಈಗ ಸೋನಿಯಾ ಗಾಂಧಿ ವಿರುದ್ಧ, ರಾಹುಲ್ ಗಾಂಧಿ ವಿರುದ್ಧ, ಗಾಂಧಿ ಫ್ಯಾಮಿಲಿ, ಕಾಂಗ್ರೆಸ್ನ ವಿರುದ್ಧ ಮುಗಿಬೀಳ್ತಿರೋದು. ಭಾರತ ವಿರೋಧಿ ಕೃತ್ಯಗಳಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ ನೋಡಿ ಅಂತ. ಕಾಶ್ಮೀರವನ್ನು ಪ್ರತ್ಯೇಕ ರಾಷ್ಟ್ರ ಆಗಲಿ ಅಂತ ಬೆಂಬಲಿಸುವ ಸಂಸ್ಥೆಯೊಂದಿಗೆ ಮಾಜಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ನಂಟು ಇರೋದು ಬಟಾ ಬಯಲಾಗಿದೆ ಅಂತ ಈಗ ಬಿಜೆಪಿ ಮುಗಿಬೀಳ್ತಾ ಇದೆ. ಭಾರತದ ಆಂತರಿಕ ವಿಷಯಗಳಲ್ಲಿ ವಿದೇಶಿ ಕಂಪನಿಗಳು, ವಿದೇಶಿ ಶಕ್ತಿಗಳು ಹೇಗೆ ಪ್ರಭಾವವನ್ನು ಬೀರ್ತಿವೆ ನೋಡಿ ಅಂತ ಈ ದಾಖಲೆ ಇಟ್ಟು ಗುಡುಗಿರೋದು. ಇನ್ನು ಶಶಿ ತರೂರ್ ಸೋರಸ್ ತನ್ನ ಹಳೆ ಮಿತ್ರ ಅಂತ ಹೇಳಿಕೊಂಡಿದ್ದನ್ನು ಈ ಹೊತ್ತಲ್ಲಿ ನೆನಪಿಸ್ಕೊಡ್ತಾ ಇದೆ ಬಿಜೆಪಿ. ನೋಡಿ ಯಾರ ಜೊತೆಗೆ ಮಿತ್ರತ್ವವನ್ನು ಹೊಂದಿದ್ದಾರೆ ಕಾಂಗ್ರೆಸ್ ನಾಯಕರು ಅಂತ ಹಲವು ಎಕ್ಸಾಂಪಲ್ಗಳನ್ನ ಇಟ್ಟು ಸೋರಸ್ ಜೊತೆಗೆ ಕಾಂಗ್ರೆಸ್ನ ಸಂಬಂಧ ಬಹಳ ಗಟ್ಟಿಯಾಗಿದೆ ಮತ್ತು ಸರ್ಕಾರವನ್ನ ಅಭದ್ರಗೊಳಿಸೋದಿಕ್ಕೆ, ಇಲ್ಲಿ ಅಶಾಂತಿಯನ್ನು ಸೃಷ್ಟಿಸೋದಿಕ್ಕೆ ನಿರಂತರವಾಗಿ ಕಾಂಗ್ರೆಸ್ ಸೋರಸ್ ಜೊತೆ ಸೇರಿಕೊಂಡು ಭಾರತ ವಿರೋಧಿ ಚಟುವಟಿಕೆ ಮಾಡ್ತಿದೆ ಅಂತ ಆರೋಪಿಸ್ತಾ ಇದ್ದಾರೆ. ಭಾರತ ವಿರೋಧಿ ಸೋರಸ್ನಿಂದ FDLAP ಸಂಸ್ಥೆಗೆ ಹಣ ಬರುತ್ತೆ. ಇದರ ಜೊತೆಗೆ ಹಾಗಾದ್ರೆ ಯಾಕೆ ಸಂಬಂಧ ಇಟ್ಕೊಂಡಿದ್ದಾರೆ ಗಾಂಧಿ ಫ್ಯಾಮಿಲಿಯವರು? ಸಂಬಂಧ ಅಷ್ಟೇ ಅಲ್ಲ, ಅಲ್ಲಿ ಚೇರ್ಮನ್ ಯಾಕೆ ಆಗಿದ್ದಾರೆ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿರೋದು. ರಾಹುಲ್ ಗಾಂಧಿಯವರ ಪ್ರೆಸ್ ಕಾನ್ಫರೆನ್ಸ್ ಅನ್ನ OCCRP ಲೈವ್ ಟೆಲಿಕಾಸ್ಟ್ ಮಾಡುತ್ತೆ. ಅದಾನಿ ವಿರುದ್ಧ ರಾಹುಲ್ ಗಾಂಧಿ ಅವರ ಪ್ರೆಸ್ ಮೀಟ್ ಅನ್ನ ಜಾರ್ಜ್ ಸೋರಸ್ ಫಂಡ್ ಇರುವಂಥ OCCRP, ಯಾವ OCCRP ರಿಪೋರ್ಟ್ ಅನ್ನ ಬಳಸ್ಕೊಂಡು ಪದೇ ಪದೇ ರಾಹುಲ್ ಗಾಂಧಿ ಸರ್ಕಾರವನ್ನ ಹಣಿಯುವ ಪ್ರಯತ್ನ ಮಾಡಿದಾರೋ ಆ OCCRP ಲೈವ್ ಟೆಲಿಕಾಸ್ಟ್ ಕೊಡುತ್ತೆ. ಏನಿದ್ರ ಅರ್ಥ ಅಂತ ಬಿಜೆಪಿ ಕೇಳ್ತಾ ಇರೋದು.
ಮೊನ್ನೆ ಅಷ್ಟೇ ರಾಹುಲ್ ಸೋರಸ್ ಏಕ್ ಹೇ ಅನ್ನುವಂಥ ಪೋಸ್ಟರ್ ಎಲ್ಲ ರಿಲೀಸ್ ಮಾಡಿ ಮೊಗಿ ಬೀಳ್ತಾ ಇದೆ. ಬಿಜೆಪಿ ನೇರವಾದ ಕನೆಕ್ಷನ್ ಇದೆ, ಇಂಡೈರೆಕ್ಟ್ ಆಗಲ್ಲ, ನೇರವಾದ ಕನೆಕ್ಷನ್ ಇದೆ ಅಂತ ಮೊಗಿ ಬೀಳ್ತಿದ್ದಾರೆ. ಯಾಕಂದ್ರೆ ಪ್ರತಿ ಅಧಿವೇಶನ, ಮಳೆಗಾಲದ ಅಧಿವೇಶನ, ಚಳಿಗಾಲದ ಅಧಿವೇಶನ, ಬಜೆಟ್ ಅಧಿವೇಶನ ಯಾವುದಾದ್ರೂ ಇರಲಿ, ಅದಕ್ಕಿಂತ 1 ತಿಂಗಳು ಅಥವಾ 15 ದಿನದ ಮುಂಚೆ ವಿದೇಶದಿಂದ ಭಾರತಕ್ಕೆ ಸಮಸ್ಯೆ ಉಂಟು ಮಾಡುವಂತ ಯಾವುದಾದ್ರೂ ಒಂದು ರಿಪೋರ್ಟ್ ಸಿಡಿಯುತ್ತೆ. ಅದನ್ನು ಹಿಡ್ಕೊಂಡು ರಾಹುಲ್ ಗಾಂಧಿ ಸರ್ಕಾರವನ್ನು ತರಾಟೆಗೆ ತಗೊಳ್ಳೋ ಪ್ರಯತ್ನ ಮಾಡ್ತಾರೆ, ಸೆಷನ್ಗಳನ್ನ ಬಲಿ ಕೊಡ್ತಾರೆ ಅಂತ ಬಿಜೆಪಿ ಹೇಳ್ತಿರೋದು. ಅದಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ಪೆಗಾಸಸ್ಸು ಮತ್ತು ಕೋವಿಡ್ ಟೈಮಲ್ಲಿ ಕೋವ್ಯಾಕ್ಸಿನ್ ವಿಚಾರದಲ್ಲಿ ಇದೇ OCCRP ರಿಪೋರ್ಟನ್ನು ರಿಲೀಸ್ ಮಾಡುತ್ತೆ. ಆ ರಿಪೋರ್ಟ್ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ಮುಗಿ ಬೀಳ್ತಾರೆ ಭಾರತ ಸರ್ಕಾರದ ವಿರುದ್ಧ. ಸೊ ಅದಾನಿ ಹಿಂಡನ್ಬರ್ಗ್ ಪೋಸ್ಟು, ಇತ್ತೀಚೆಗೆ ಬಂದಂತಹ ಈ ಅರೆಸ್ಟ್ ವಾರೆಂಟ್ ವಿಚಾರ ಬಂತಲ್ಲ, ಫ್ರಾಡ್ ಆಗಿದೆ, ಕರಪ್ಷನ್ನು ಮತ್ತೊಂದು ಅಂತ ಅದಾನಿ ಅವ್ರ ಕೇಸು, ಇದೆಲ್ಲದರಲ್ಲಿಯೂ OCCRP ಇಲ್ಲ. ಜಾರ್ಜ್ ಸೋರಸ್ಸು ಇಂಥ ಕೈಗಳು ನೇರವಾದಂಥ ಲಿಂಕ್ ಇರೋದನ್ನು ತೋರಿಸ್ತಿದೆ ಅಂತ ಬಿಜೆಪಿಗರು ಹೇಳ್ತಿರೋದು. ಮತ್ತು ರಾಹುಲ್ ಗಾಂಧಿಯವರು ಡೈರೆಕ್ಟ್ಲಿ ಕನೆಕ್ಟೆಡ್ ಸೋರಸ್ ಜೊತೆಗೆ ಅಂತ ವಾಗ್ದಾಳಿ ನಡೆಸ್ತಿರೋ ಹೊತ್ತಲ್ಲೇ ಈಗ ಸೋನಿಯಾ ಗಾಂಧಿಯವರ ಲಿಂಕ್ ಏನು, ಸೋರಸ್ ಫೌಂಡೇಶನ್ ಅಂದರೆ ಸೋರಸ್ ಫಂಡ್ ಮಾಡಿರೋ ಫೌಂಡೇಶನ್ ಜೊತೆಗೆ ಅಂತ ಕೂಡ ದಾಖಲೆ ಇಟ್ಟು ಇದನ್ನ ಗಂಭೀರವಾಗಿ ತಗೊಳ್ಬೇಕು ರಾಷ್ಟ್ರದ ಜನತೆ. ಈ ವಿಚಾರದಲ್ಲಿ ನಾವು ಒಗ್ಗೂಡದೆ ಹೋದ್ರೆ, ದೇಶ ವಿರೋಧಿ ಕೃತ್ಯ ನಡೆಸೋರ ವಿರುದ್ಧ ನಾವು ಸಂಘಟಿತ ಹೋರಾಟ ಮಾಡದೆ ಹೋದ್ರೆ, ಇಲ್ಲೂ ವ್ಯತ್ಯಾಸಗಳನ್ನ ಇಟ್ಕೊಂಡು ಕೂತ್ಕೊಂಡ್ರೆ ದೇಶಕ್ಕಿದು ಮಾರಕ ಅಲ್ವಾ ಅಂತ ವಕ್ತಾರರು, ಬಿಜೆಪಿ ನಾಯಕರು, ಮಂತ್ರಿಗಳೆಲ್ಲ ಸಂದೇಶ ಕೊಡೋದಕ್ಕೆ ನಿಂತಿರೋದು. आज श्रीमती सोनिया गांधी जी का जन्मदिन भी है, तो हम उनको जन्मदिन की मुबारकबाद भी देते हैं. एक संस्था है जिसका नाम है फोरम फॉर डेमोक्रेटिक लीडर्स इन एशिया पैसिफिक. इसमें 4 लोग सह अध्यक्ष हैं, 4 लोग सह अध्यक्ष हैं और उसमें एक श्रीमती सोनिया गांधी जी भी हैं. यह भारत के बारे में क्या कह रहा है? टर्न द सिस्टम ऑफ गवर्नेंस अपसाइड डाउन टुवर्ड्स द सस्टेनेबल डेमोक्रेसी. पाकिस्तान के बारे में क्या कह रहा है? इस्लाम मीन्स जस्टिस एंड जस्टिस मीन्स राइट. वेबसाइट पे प्राप्त जानकारी के अनुसार फाइनेंशियल सपोर्ट बाय कंट्रीब्यूशन फ्रॉम सोरस फाउंडेशन. मिस्टर जॉर्ज सोरस इज द सेम पर्सन which has openly pledged that he has put up $1 billion to destabilize the Modi government. ದಾಖಲೆ ಇಟ್ಟು ಈಗ ಕಾಂಗ್ರೆಸ್ ಹಣಿಯೋದಕ್ಕೆ ನಿಂತಂತೆ ಕಾಣಿಸ್ತಿದೆ ಮತ್ತು ಕಾನೂನು ಹೋರಾಟದ ಮೂಲಕ ಕೈಗೆ ಬಿಸಿ ಮುಟ್ಟಿಸೋದಕ್ಕೆ ರೆಡಿ ಆಗಿದೆಯಾ ಕಮಲ ಪಡೆ? ಕಾದ್ ನೋಡ್ಬೇಕು. ಚಳಿಗಾಲದ ಅಧಿವೇಶನದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಲಿದೆ. ಈಗಾಗಲೇ ರಾಜ್ಯಸಭೆಯಲ್ಲಿ ಈ ಫ್ರೆಂಚ್ ರಿಪೋರ್ಟ್ ಅನ್ನ ಇಟ್ಟು, ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅನ್ನ ಇಟ್ಟು ಒಂದು ಸುತ್ತಿನ ವಾಗ್ದಾಳಿ ಆಗಿದೆ. ಈಗ ಸೋನಿಯಾ ಗಾಂಧಿ ಅವರ ವಿರುದ್ಧ ಪ್ರಹಾರಕ್ಕೆ ಬಿಜೆಪಿ ರೆಡಿ ಆಗಿದ್ದು, ಇಷ್ಟೆಲ್ಲ ನೋಡಿದ ಮೇಲೂ ಇನ್ನೇನು ಬೇಕು? ಭಾರತದಲ್ಲಿ ಎಲೆಕ್ಷನ್ ಟೈಮಲ್ಲಿ ಮತ್ತು ರೈತರ ಹೋರಾಟದ ವಿಚಾರದಲ್ಲಿ ವಿದೇಶದಿಂದ ಧ್ವನಿ ಬರುತ್ತೆ ಪ್ರತಿ ಸಲ ಮೋದಿ ಸರ್ಕಾರದ ವಿರುದ್ಧ. ಅಂದ್ರೆ ಯಾಕೆ ಅನ್ನೋದು ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ, ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ ಇದೆ ಬಿಜೆಪಿ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.